ಹೋಗ್ತಾ ಇದ್ದೆ, ಇಲ್ಲಿ ನೋಡಿ ಯಾವ ಥರ ಡಿಫ್ರೆಂಟ್ ಆಫ್ ಅನಿಮಲ್ಸ್ ಇದೆ ಅಂತ ಹೇಳಿ. ಇವನ್ನೆಲ್ಲ ತಿಂತಾರೆ ಇವರು. ಚಿಕನ್ ಬೇಕಂತೆ ದುಡ್ಡು ಕೇಳಕ್ಕೆ ಬಂದರು, ಫುಡ್ ಬೇಕಂತ ಕೆಳಗೆ ಚಿಕನ್ ಬೇಕು ಅಂದರು. ಸೊ ಚಿಕನ್ ಕೊಡ್ಸೋಣ ಬನ್ನಿ ಇವ್ರಿಗೆ. ಒನ್ ಗೋ. ಓಕೆ, ಸೊ ಗೈಸ್ ಟೇಬಲ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಬಕಾಸೂರುಗಳು ತಿನ್ನಕ್ಕೆ ತಿಂದಿದ್ದೀವಿ ಎಲ್ಲ ನಾವು. ಗೈಸ್ ಈ ಹುಡುಗನ್ ನೋಡಿ, ಇನ್ನೂ ಇಷ್ಟು ಸಣ್ಣನು, ಪ್ಯಾಂಟ್ಸ್ ಯಾವ ಥರದ್ದು ಹಾಕಿದ್ದಾನೆ ಅಂತಂದು ಹೇಳಿ. ಹೋಗ್ತಾ ಇದ್ದೆ, ಇಲ್ಲಿ ನೋಡಿ ಯಾವ ಥರ ಡಿಫ್ರೆಂಟ್ ಆಫ್ ಅನಿಮಲ್ಸ್ ಇದೆ ಅಂತ ಹೇಳಿ. ಇವನ್ನೆಲ್ಲ ತಿಂತಾರೆ ಇವರು. ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನೋಡ್ರಿ, ಅದನ್ನ ಇಲ್ಲಿ ನೋಡ್ರಿ. ಫಿಶ್ನ ಹೆಂಗೆ ಕಟ್ ಮಾಡಿ ಇಟ್ಟಿದ್ದಾರೆ ನನ್ನ ಮಕ್ಕಳು ಅಂತಂದು ಹೇಳಿ. ಮನುಷ್ಯರೆಲ್ಲ ಗೈಸ್ ಇವರು ಏನ್ ಬೇಕಾದ್ರೂ ತಿಂತಾರೆ. ಐ ಆಮ್ ಫ್ರಮ್ ಇಂಡಿಯಾ. ಯು ನೋ ಇಂಡಿಯಾ? Yeah, nice to meet you. You eat these things? Guys, ಅದು ನೋಡಿದ್ರೆ ನಮ್ಮ ಮೈಯೆಲ್ಲ ಜುಮ್ ಅನ್ನತ್ತೆ ನನಗೆ. ಅಪ್ಪ ಹೇಗೆ ತಿಂತಾರ ಏನಪ್ಪ ಅವನ. ಗೈಸ್ ಇವಾಗ ಇವ್ರಿಗೆ ಪಾಪ ಸಣ್ಣ ಹುಡುಗರಿಗೆ ಚಿಕನ್ ಬೇಕಂತೆ ದುಡ್ಡು ಕೇಳಕ್ಕೆ ಬಂದರು, ಫುಡ್ ಬೇಕಂತ ಕೆಳಗೆ ಚಿಕನ್ ಬೇಕು ಅಂದರು. ಸೊ ಚಿಕನ್ ಕೊಡ್ಸೋಣ ಬನ್ನಿ ಇವರಿಗೆ. Sleep? Chicken? Yes. Actually, I don't have cash or money card. My friend have it. Can you wait until my friend come? You four friends? Six? Where another two? 1, 2, 3, 4, 5, 6. Where? You want money or food? Money wanna buy. Chicken. No, you want money? Chicken. Really? Chicken. Really? Yes. Wait, I am waiting for my friend. If he comes, I will pay you. Okay? Guys, ಇವರಿಗೆ ಚಿಕನ್ ಬೇಕಂತೆ, ಫುಡ್ ಬೇಕಂತೆ. ನನ್ನ ಹತ್ರ ಕಾರ್ಡು ಕ್ಯಾಶ್ ಏನೂ ಇಲ್ಲ. ಸೊ ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ನೋಡ್ತೀನಿ. ಅವ್ರು ನಮ್ಮ ಫ್ರೆಂಡ್ ಬರ್ದಿಲ್ಲ ಅಂದರೆ ಅಷ್ಟರಲ್ಲಿ ಹೋಗ್ಬಿಟ್ಟು ನನ್ನ ಕಾರ್ಡ್ ತರ್ತೀನಿ, ಇವರಿಗೆಲ್ಲ ಚಿಕನ್ ತಿನ್ನಿಸ್ತೀನಿ. ಗೈಸ್ ಸೊ ಗೈಸ್ ಅಲ್ಲಿ ಸಣ್ಣ ಮಕ್ಕಳಿಗೆ ಫುಡ್ ಕೊಡ್ಸಿದ್ನಲ್ಲ, ಹಾಗಂತ ಹೇಳಿ ರಿಚ್ಚು ಅದು ಇದು ಅಂತ ಹೇಳಲ್ಲ, ಇಬ್ಬರು ಸೇರಿ ಕೊಡ್ಸಿರೋದು ಫುಡ್ಡು. ಸಣ್ಣ ಮಕ್ಕಳು ಅಲ್ಲ, ಈವನ್ ನಾವು ಫೀಲ್ ಆಗ್ತೀವಿ ಅವ್ರ ಏಜಲ್ಲಿ ಒಬ್ಬರು ಏನಾರ ಕೊಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಓಕೆ, ಇಷ್ಟೇ ಖರ್ಚು ಮಾಡಿದ್ದೀವಿ. ಒಂದು 1000 ರೂಪಾಯಿ ಖರ್ಚು ಮಾಡೋದ್ರಿಂದ ಏನೂ ಹೋಗಲ್ಲ. ಅದ್ರ ಜೊತೆ ಒಂದು ಫ್ಲೋಲಿ ಇದು ಕೂಡ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಅಷ್ಟೇ ಗಾಯ್ಸ್. ಅವ್ರ ಖುಷಿ ಇದ್ದರೆ ಓಕೆ, ನಮಗೆ ದೇವರು ಇನ್ನೊಂದು ಕಡೆಯಲ್ಲಿಂದನಾದರೂ ಕೊಡ್ತಾನೆ. ಗೈಸ್ ಆಗಲೇ ನಾವು ಕೊಡ್ಸಿದ್ವಲ್ಲ, ಅವ್ರು ಮತ್ತೆ ಹೋಗ್ಬೇಕಾದ್ರೆ ಇಲ್ಲೇ ಪಾಸ್ ಆಗ್ಬೇಕಾದ್ರೆ ಸಿಕ್ಕಿರು. ಇಲ್ಲಿರೋದೆ ಬನ್ನಿ ಹೋಗಿ ಮಾತಾಡ್ಸೋಣ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. Hey guys, are you enjoying? Oh yeah. How is it? Tastes nice? Yeah. Spicy, okay? Drink? You should inform me earlier, right? Happy? Happy? Yes. Okay, bye-bye. Bye. Have a good day. All from Boracay? Boracay? Okay. Everyone say Jai Hanuman. 3, 2, 1, go. Jai Hanuman. Okay, bye-bye. Bye. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಈಗ ಊಟಕ್ಕೆ ಬಂದಿದ್ದೀವಿ. ಇಟಾಲಿಯನ್ ಟ್ರೈ ಮಾಡೋಣ ಅಂತೇಳಿ ಇಟಾಲಿಯನ್ ಬಂದಿದ್ದೀವಿ. ನೋಡಿ ಇವನು ಆಲ್ರೆಡಿ ಬಾರಿಸ್ತಾ ಇದ್ದಾನೆ ಕೂತ್ಕೊಂಡು ನೂಡಲ್ಸ್ನ ಇಟಾಲಿಯನ್ದು. ನಾವು ಏನಡ ಇದೆ ಕೋಕೋ ಬಂಡ ಅಂತ ಏನೋ ತರಿಸಿದಾನೆ, ಟ್ರೈ ಮಾಡೋಣ ಏನಿದೆ ಅಂತ ಹೇಳಿ. ಆ ಹುಡುಗ ಇದಾನಲ್ಲ ಮತ್ತೆ ಸರ್ ಫುಡ್ಡು ಅಂತಂದ. ಏನು ಮಾಡೋಣ ಗೈಸ್, ನಾವೇ ನಮ್ಮ ಮಕ್ಕಳ ಪ್ರತಿಯೊಬ್ಬರು ಬಂದಲ್ಲಿ ಫುಡ್ ಕೊಡ್ಸೋಕ್ಕೆ ಆದಷ್ಟು ಕೊಡ್ಸಿದ್ವಿ, ಮತ್ತೆ ಆಗಲಿಲ್ಲ, ಅದಕ್ಕೆ ಕೊಡ್ಸಿದ್ವಿ. ನೋಡಿ ಇಟಾಲಿಯನ್ ಕಿಚನ್ ಹೇಗಿದೆ ಅಂತ ಹೇಳಿ.
என்னடா சொல்றா? Pandan it is. This is pasta Mariana. It is good with olive oil and chili flakes and pepper. All unhealthy guys, all unhealthy. See, Seafood oil, actually. With oil, it is. oil, unwanted noodles. Pepper, real pepper. See style. ನೋಡ್ರಿ ಅವ್ನು ಯಾವ ರೇಂಜ್ ಸ್ಟೈಲ್ ಮಾಡ್ತಾನೆ, ಹೆಡ್ಫೋನ್ಸ್ ಹಾಕೊಂಡು ಕ್ಯಾಪ್ ಹಾಕೊಂಡು ಚಿಲ್ಲ ಆಗ್ತಾ ಇದ್ದಾನೆ ಒಬ್ಬನೇ ತಿನ್ಕಂತ. I was alone guys actually. I was sitting alone and eating. Now only he came. ನಾನು ಮ್ಯಾಚ್ ನೋಡ್ತಾ ಇದ್ದೆ ಗೈಸ್ ರೂಮಲ್ಲಿ, ಅದಕ್ಕೋಸ್ಕರ ಲೇಟ್ ಆಯಿತು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಾರ್ ಸೆಮಿಫೈನಲ್ ಮ್ಯಾಚ್ ಗೈಸ್. Such a liar guys. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ದಿಸ್ ಈಸ್ ಯುವರ್ ಡಾಕ್ಟರ್ ಅಭಿಷೇಕ್. ಆ್ಯಂಡ್ ಇವತ್ತು ಫ್ಲೈಟಿಗೆ ಟೈಮ್ ಆಗಬಾರ್ದಲ್ಲ, ಸೊ ಬೇಗ ಹೋಗ್ಬೇಕು ಅಂತ ಹೇಳಿ ಬೇಗ ರೆಡಿ ಆಗ್ತಾ ಇದ್ದೀವಿ. ಇವನು ಇಲ್ಲೇ ರೆಡಿ ಆಗ್ತಾ ಇದ್ದಾನೆ ನೋಡಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಹೋಗಿ ಫ್ಲೈಟ್ ಕ್ಯಾಚ್ ಮಾಡೋಣ ಬನ್ನಿ. ಇಲ್ಲಿಗೆ ನಮ್ಮ ಬರೋಕ್ಕೆ ಟ್ರಿಪ್ ಇವಾಗ ಮುಗಿತಾ ಇದೆ. ಆ್ಯಂಡ್ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್, ಫುಲ್ ಬ್ಲಾಗ್ ವಾಚ್ ಮಾಡಿ. ಹಾಯ್ ಗಾಯ್ಸ್, ಮತ್ತೆ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ ನೋಡಿ. ಅವನು ರೆಡಿ ಆಗಿದ್ದಾನೆ, ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಈಗ ಹೋಗಿ ಇನ್ನು ಲಂಚ್ ಮಾಡಬೇಕು. ಇನಸಾಲ್ ಅಂತ ಇದೆ ಇಲ್ಲಿ ಫೇಮಸ್ ಇನಸಾಲು ಫಿಲಿಪೈನಲ್ಲಿ. ಸೊ ಆ ಇನಸಾಲು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಡಿಶ್ಶು ಅಂತಂದೇಳಿ. ಊಟ ಮಾಡಿ ಫ್ಲೈಟ್ ಹತ್ತುಮ ಬನ್ನಿ. ನೋಡಿ ಗೈಸ್, ಈ ಥರ ಇದು ಕೊಡ್ತಾರೆ, ಇದು ಬೆಲ್ ಆಗುತ್ತೆ. ಸೊ ಅವಾಗ ನಾವು ಹೋಗ್ಬೇಕು, ದುಡ್ಡು ಇಸ್ಕೊಂಡಿದ್ದೀವಿ. ಬನ್ನಿ ವೇಟ್ ಮಾಡಬೇಕು, ಬೆಲ್ ಹೊಡೆಯುತ್ತೆ, ಬೆಲ್ ತಗೊಂಡು ಬರ್ಬೇಕು. ಕಿಚನ್ ನೋಡಿ ಇದು. ಸೊ ಗಾಯ್ಸ್, ಇಲ್ಲಿ ಬಂದಿದೆ ನೋಡಿ ನಮ್ಮ ಮಿನಾಸಾಲ್. ಸೊ ಇದು ಫುಲ್ ಫೇಮಸ್, ಇದು ಆಲ್ ಓವರ್ ವರ್ಲ್ಡು. ಇಲ್ಲಿ ಫಿಲಿಪೈನಲ್ಲಂತೂ ಇನ್ನೂ ಭಾಳ ಫೇಮಸ್ಸು. ಇದಕ್ಕೆ ಈ ಆಯಿಲ್ಸ್ ಇದೆಯಲ್ಲ, ಈ ಆಯಿಲು ಚಿಕನ್ ಆಯಿಲು, ಇನ್ನೊಂದು ಯಾವುದೋ ಆಯಿಲ್, ಅದು ಮಿಕ್ಸ್ ಮಾಡಿಕೊಂಡು ಈ ಸಿನಮಿನ್ನ ಹಿಂಡ್ಕೊಂಡು ಈ ಥರ ಚಿಲ್ಲಿ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಗಾಯ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರನ್ನ ಈ ಕಡೆ ಸೈಡು ಫಾರಿನ್ ಸೈಡ್ ಹೋಗಿ ಇನ್ನೊಂದು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಸೊ ಗಾಯ್ಸ್, ಟೇಬಲ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಬಕಾಸೂರುಗಳು ತಿನ್ನಕ್ಕೆ ತಿಂದಿದ್ದೀವಿ ಎಲ್ಲ ನಾವು ಕುತ್ಕೊಂಡು. ಇಲ್ಲಿ ಸಖತ್ತಾಗಿತ್ತು ಗಾಯ್ಸ್. ಮತ್ತೆ ಅವ್ರು ತಿಂತೀರೋ ಗೊತ್ತಿರೋ, ಸೊ ಅದಕ್ಕೆ ತಿನ್ಕೊಂಡ್ಬಿಟ್ವಿ ಫುಲ್ಲು. ಅವ್ನು ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾನೆ, ನಾವು ನೋಡಿ ಹೆಂಗೆ ಕಷ್ಟ ಪಿಸ್ಟ್ರಿ ಮಾಡಿದ್ದೀವಿ. ಬನ್ನಿ ಹೋಗೋಣ. ಗೈಸ್, ಕಾಮಿಡಿ ಏನಂದರೆ ಇಷ್ಟು ದಿವಸ ಇದ್ದೀವಿ ಬೀಚ್ ಹತ್ರ, ಬೀಚ್ ಪಕ್ಕದಲ್ಲೇ ಇದ್ರೂ ಒಂದು ಫೋಟೋ ತಗೊಂಡಿಲ್ಲ ಇವತ್ತಿನವರೆಗೂ. ಬೀಚ್ ಹತ್ರ ಹೋಗಿ ಏನೋ ಒಂದೊಂದು ಕೆಲಸ ಬರ್ತಿರುತ್ತೆ. ಇವಾಗ ನೆನಪಾಯ್ತು ಬೀಚ್ ಹತ್ರ ಫೋಟೋಸೇ ಇಲ್ಲ ಅಂತ ಹೇಳಿ. ಬಟ್ ಹೋಗಿ ತಗೊಳ್ಳೋಣ ಅಂದ್ಕೊಂಡ್ರೆ ಬಿಸಿಲು ನೋಡಿ ಗೈಸ್ ಯಾವ ಥರ ಇದೆ, ಆಗ್ತಾನೆ ಇಲ್ಲ. ಅದು ಬೇರೆ ಈ ದಪ್ಪ ಟೀ ಶರ್ಟ್ ಹಾಕೊಂಬಿಟ್ಟು ಇನ್ನೂ ಆಗ್ತಾನೆ ಇಲ್ಲ ಇರೋದು. ಸೊ ಫೋಟೋಸ್ ಎಲ್ಲ ಏನು ಮಾಡ್ತೀರಾ ಗೈಸ್, ಜಸ್ಟ್ ಮೆಮೊರಿ ಆಗಿದ್ದು ಹರ್ಟ್ ಆಗ್ತವೆ ಫೋಟೋಸ್ಗಳಿದ್ರೆ. ಸೊ ಆ ಟೈಮಿಂದು ಆ ಮೂಮೆಂಟ್ ಅವಾಗಿಂದ ಎಂಜಾಯ್ ಮಾಡಿಬಿಟ್ರೆ ಸಾಕು. ಇನ್ನು ಲೈಫಲ್ಲಿ ತುಂಬ ಇದೆ ಮುಂದೆ ಎಂಜಾಯ್ ಮಾಡೋದು, ಇಟ್ಕೊಳೋದು. ಇಟ್ಕೊಳೋ ಬನ್ನಿ, ಬೀಚ್ ನೋಡ್ಕೊಂಬಿಡಿ ಇನ್ನೊಂದ್ಸಲ ಲಾಸ್ಟ್. ಸೊ ಬನ್ನಿ ಗೈಸ್, ಏರ್ಪೋರ್ಟಿಗೆ ಹೋಗೋಣ ಇವಾಗ. ಗೈಸ್ ಇಲ್ಲಿ ನೋಡಿ ಎಲ್ಲ ಶಾಪ್ಸು ಯಾವ ಥರ ಲೈನಿಗೆ ಎಷ್ಟು ಕ್ಲೀನಾಗಿದೆ ಅಂದರೆ ಸೇಮ್ ಟು ಸೇಮು. ಪ್ರತಿಯೊಂದನ್ನು ಎಷ್ಟು ಕ್ಲೀನ್ ಅರೇಂಜ್ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಅದಕ್ಕೇನೋ ಗೈಸ್ ಫಾರಿನ್ನು ಇಂಡಿಯಾ ಈಸ್ ಇಂಡಿಯಾ ಅನ್ನೋದು. ಇದು ನೋಡಿ ಐಸ್ ಕ್ರೀಮ್ಸ್ ಯಾವ ಥರ ಇದೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿ ಡೆಕೋರೇಟ್ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲ ಜನಗಳು. ಸಖತ್ತಾಗೇ ಇರುತ್ತೆ ಗೈಸ್ ಎಲ್ಲ ಒಂಥರ. ಇಲ್ಲಿ ನೋಡಿ ಇದು ಯಾವ ಥರ ಇದೆ, ಆಟೋ ಥರದ್ದು ಎಲ್ಲ. ಎಷ್ಟು ಸಿಸ್ಟಮೆಟಿಕ್ ಆಗಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ. ಮತ್ತೆ ಇಲ್ಲಿ ಇನ್ನೊಂದು, ಎಲ್ಲೇ ನೀವು ಯಾವುದೇ ಸಣ್ಣ ಅಂಗಡಿ ಹೋಗ್ರಿ AC ಸಿಗುತ್ತೆ. ಸೊ ಅದೊಂದು ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಒಳಗಡೆ ಎಲ್ಲ ನಾವು ಹೋಗ್ಬಿಟ್ರೆ ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ, AC ಇರುತ್ತದ್ರಿಂದ. ಗಾಯ್ಸ್, ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಹತ್ತಿದ್ದೀವಿ ಪೋರ್ಟ್ ಹತ್ರ ಹೋಗೋದಕ್ಕೆ. ಬಸ್ಸಲ್ಲಿ ಕೂಡ ನೋಡಿ ಯಾವ ಥರ AC ಇರುತ್ತೆ ಅಂತ ಪ್ರತಿಯೊಂದರಲ್ಲೂ. You should try this Boracay Pass. Because I think from airport to for the hotel you can come within 1 second and going back also. ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ ಬಸ್ ಕೂಡ. ಕಂಡಕ್ಟರ್ ನೋಡಿ ಯಾವ ಥರ ಇದ್ದಾರೆ.
ಗೈಸ್ ಇಂಡಿಯಾದಲ್ಲಿ ಎಣ್ಣೆ ಮಾತ್ರ ಎಣ್ಣೆ ಅಂಗಡಿಯಲ್ಲೇ ಸಿಗುತ್ತಲ್ಲ, ಬಟ್ ಇಲ್ಲ ಆ ಥರ ಅಲ್ಲ. ಈ ಥರ 7-Eleven, ಅಲ್ಫಾಮಾರ್ಟ್ ಅಂತ ಸ್ಟೋರ್ಸ್ಗಳು, ಸೂಪರ್ ಮಾರ್ಕೆಟ್ ಅಂತಲೇ ಇರುತ್ತೆ, ಅಲ್ಲೂ ಸಿಗ್ತವೆ ಎಣ್ಣೆಗಳು. ಪ್ರತಿ ಬ್ರ್ಯಾಂಡ್ಸ್ ಇರುತ್ತೆ, ಪ್ರತಿ ಟೈಪ್ಸ್ ಇರುತ್ತೆ, ಇದರಲ್ಲೂ ಇರುತ್ತವೆ. ನೋಡಿ ಎಷ್ಟು ಬ್ರ್ಯಾಂಡ್ಸ್ ಇದ್ದಾವೆ. ಇಂಡಿಯಾದಲ್ಲೇ ಎಣ್ಣೆ ಅಂಗಡಿಗೆ ಹೋದ್ರೆ ಅಷ್ಟು ಬ್ರ್ಯಾಂಡ್ ಸಿಗಲ್ಲ, ಅಷ್ಟು ಬ್ರ್ಯಾಂಡ್ಸು ಇದು ಒಂದರಲ್ಲೇ ಸಿಗ್ತವೆ. ಅಂದರೆ ಬರೀ ಎಣ್ಣೆ ಅಂಗಡಿ ಅಂತಂದಲ್ಲ, ಇಲ್ಲಿ ಪ್ರತಿಯೊಂದು ಐಟಮ್ A to Z ಸಿಗುತ್ತೆ. ಡೈಲಿಗೆ ಏನೇನು ಬೇಕೋ ಅದಕ್ಕೋಸ್ಕರ ನಾನೀಗ ವಾಟರ್ ಬಾಟಲ್ ತಗೊಂಡೆ. ನೀರು ಬಾಟ್ಲಲ್ಲೇ ಬಿಟ್ಟು ಬಂದಿದ್ವಿ, ಸೊ ವಾಟರ್ ಬಾಟ್ಲ್ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ವಾಟರ್ ಬಾಟ್ಲ್ ತೊಗೊಂಬಂದಿದ್ದೀನಿ. ಪಾಪ ನೋಡಿ, ಇಲ್ಲೇ ಕಾಫಿ ಕೂಡ ಸಿಗುತ್ತೆ, ರೆಡಿ ಇನ್ಸ್ಟೆಂಟ್ ಕಾಫಿ. ಇದು ಕಾಫಿ ಮೆಷಿನ್ ಇದು. ಗೈಸ್ ಇದು ನೋಡ್ರಿ, ಇದು ಹಾಟ್ ಡಾಗ್ ಕೊಡ್ಸಿದ್ವಿ. ಪಾಪ ಬಂದು ದುಡ್ಡು ಕೇಳಿದ, ದುಡ್ಡು ಇರಲಿಲ್ಲ, ಚೇಂಜ್ ಇರಲಿಲ್ಲ ಅಂತಂದೇಳಿ ಏನು ಬೇಕು ತಿನ್ನೋಕ್ಕೆ ಅಂತ ಕೇಳಿದ. ಹಾಟ್ ಡಾಗ್ ಕೊಡ್ಸಿದ್ವಿ. ಬಂದ್ಬಿಟ್ಟು ಇಲ್ಲಿ ವಿಂಡೋದ ಹತ್ರ ನಮಗೆ ಹೂ ಮಾಡ್ತಾಯಿದ್ದಾನೆ ಆಗ್ಲಿಂದ. ವಿಡಿಯೋ ಮಾಡಿದ್ರೆ ಪಾಪ ಓಡೋದ. ವಿಡಿಯೋ ಅಂದ್ರೆ ಭಯ ಏನೋ, ಹೋದ ಆ ಕಡೆಗೆ. ಹಾಯ್ ಬ್ರೋ, ಸೇ ಹಾಯ್. Hi. ಕ್ಯಾನ್ ಯು ಬೈ ಮೀ ಒನ್? You? ನೋ, ಯು ಕಾಂಟ್ ಬೈ. He said yes. Yes or no? Yes. What you gonna buy me? This one. I don't want that. I want Donut. Any donut. any donut Of your budget. liking of your like. Any donut. This one. Okay, buy it for me. Thank you. Thank you so much. What's your name? ನೋಡಿ ಗೈಸ್, ಇಲ್ಲಿ ಎಷ್ಟು ಫ್ರೆಂಡ್ಲಿ ಇರ್ತಾರೆ ಸಣ್ಣ ಮಕ್ಕಳು ಅಂತ ಹೇಳಿ. What standard are you? What class are you? Grade. Along grade. 6. Grade 6. School name? Global. Global. Okay. No, so ನೋಡಿ ಗೈಸ್, ಗ್ಲೋಬಲ್ ಸ್ಕೂಲ್ 6th ಸ್ಟ್ಯಾಂಡರ್ಡ್ ಹುಡುಗನ ತಗಿಂದ ಒಂದು ಡೋನಟ್ ಇಸ್ಕೊಂತ ಇದೀವಿ ನಾವು. ಇಲ್ಲಿ ನಾವು ಇವನಿಗೆ ಕೊಡಿಸಿದ್ವಿ, ಇವನಂತ ಹುಡುಗ ನಮಗೆ ಕೊಡಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಗೈಸ್. ಈ ಹುಡುಗನ ನೋಡಿ, ಇನ್ನೂ ಇಷ್ಟು ಸಣ್ಣನು, ಪ್ಯಾಂಟ್ಸ್ ಯಾವ ಥರದ್ದು ಹಾಕಿದ್ದಾನೆ ಅಂತಂದು ಹೇಳಿ. What is your work? ಎಷ್ಟು ಬೇಗ ಡೆವಲಪ್ ಆಗ್ತಾರಪ್ಪ ಈಗಿನ ಮಕ್ಕಳು. ಓಕೆ, ಹ್ಯಾವ್ ಯು ಪೇಡ್? ಹ್ಯಾವ್ ಯು ಪೇಡ್? ಗೈಸ್, ಪಾಪ ಮಕ್ಕಳು ಕೊಡಿಸ್ತಾ ಇದ್ದಾರೆ, ಪರವಾಗಿಲ್ಲ. ಅವ್ರಿಗೆ ದುಡ್ಡು ಕೊಡೋಣ, ನಾವು ಕೊಡಿಸೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಹೇಳಿ. ಕೊಡಿಸಿದ ಮೇಲೆ ದುಡ್ಡು ಕೊಡ್ತೀವಿ ಅವರಿಗೆ. ಯಾ ಬ್ಲಾಗರ್. ಪೇ ಮಾಡಿದ್ರು ಗೈಸ್ ಆಲ್ಮೋಸ್ಟ್. ಇವಾಗ ಇಸ್ಕೊಂಡು ತಿನ್ನೋದೇ. ಬನ್ನಿ ತಿನ್ಕೊಡ್ತೀವಿ. This one, bro. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಯರ್ ಯು ಗೋ. ಥ್ಯಾಂಕ್ಸ್ ಫಾರ್ ಬೈಯಿಂಗ್ ಮೀ. ಇಟ್ಸ್ ಓಕೆ, ಥ್ಯಾಂಕ್ ಯು. ಬನ್ನಿ ಗೈಸ್, ಡೋನಟ್ ತಿನ್ನೋಣ, ಪರವಾಗಿಲ್ಲ. ಕೇಳಿಕೊಳ್ಳೆ ಕೊಡ್ಸಿದ್ರು ಮಕ್ಕಳು ಇಲ್ಲಿ. ಗೈಸ್, ಈಗ ಟಿಕೆಟ್ ತಗೊಂಡ್ವಿ ಪೋರ್ಟಲ್ಲಿ ಹೋಗೋದಕ್ಕೆ, ಇಲ್ಲಿಂದ ಏರ್ಪೋರ್ಟಿಗೆ. ಸೊ ಪೋರ್ಟಲ್ಲಿ ಈಗ ಹೋಗಬೇಕು, ಚೆಕ್ ಮಾಡಿಸ್ಕೊಂಡೆಲ್ಲ. ಇಲ್ಲಿ ನೋಡಿ, ಪೋರ್ಟ್ಸು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಏರ್ಪೋರ್ಟ್ ಥರನೇ ಇರುತ್ತೆ ಫುಲ್ಲು. ಇನ್ನು ನಾವು ನಿಮಗೆ ಬಸ್ ಸ್ಟ್ಯಾಂಡ್ ತೋರಿಸಿದ್ರೆ ಏನಂತೀರೋ, ಏರ್ಪೋರ್ಟ್ ಅನ್ಕೊಂಡ್ಬಿಡ್ತೀರೋ ಬಸ್ ಸ್ಟ್ಯಾಂಡು. ಅಷ್ಟು ಕ್ಲೀನಾಗಿ, ಅಷ್ಟು ಸ್ಟ್ಯಾಂಡರ್ಡ್ ಆಗಿರ್ತವೆ ಏರ್ಪೋರ್ಟ್ಗಳು. ಇಲ್ಲಿ ನೋಡಿ, ಪೋರ್ಟಿಗೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಆ ಥರ ಸ್ಕ್ಯಾನ್ಸಿಂಗ್ ಎಲ್ಲ ಕೇಳ್ತಾರೆ. ಟಿಕೆಟ್ ಬರ್ತಿದೆ. So this will serve as your boat ticket. Together with your paper, give this to the counter for ಕೌಂಟರ್ ಫೋನ್. left side. ಓಕೆ. ಭಾಳ ತಲೆನೋವು ಗೈಸ್. ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಇವ್ರದ್ದು, ಏನೂ ಹಂಗೆ ಮಾಡಲ್ಲ. ಆ್ಯಂಡ್ ಭಾಳ ಜೆನ್ಯೂನ್ ಆಗಿರ್ತಾರೆ ಜನಗಳು ಇಲ್ಲಿ. 4-5 ಇಯರ್ಸಿಂದ ನೋಡಿದ್ದೀನಲ್ಲ ಇಲ್ಲಿ, ಸಕ್ಕ ಜೆನ್ಯೂನ್ ಮನುಷ್ಯರು ಎಲ್ಲ. ದ ಟಿಕೆಟ್ಸ್, ಯಾ. ದಿಸ್ ಈಸ್ ಟಿಕೆಟ್. ಇದು ನಾವು ಒಳಗಡೆ ಕಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಕೊಡಬೇಕು. ಬನ್ನಿ ಹೋಗೋಣ. ನೋಡಿ, ಅವತ್ತು ಬಂದಿದ್ವಲ್ಲ ಅದೇ ಇದು. ಗೈಸ್ ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ ವ್ಯೂ ಅಂತಂದೇಳಿ ಈ ಕಡೆ ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾವು, ಮೇ ಬಿ ನಿಮಗೆ. ಬಟ್ ರಿಯಲ್ ಕಣ್ಣಲ್ಲಿ ನೋಡೋದಕ್ಕೆ ಸಖತ್ತಾಗಿದೆ ವ್ಯೂ ಮಾತ್ರ. ಸೂಪರ್ ಪ್ಲೇಸ್.
ಓಹೋ ನಿಮ್ಮ ಜೊತೆ ಮಾತಾಡಕ್ಕಂತ ಮುಂದಕ್ಕೆ ಬಂದ್ಬಿಟ್ಟಿನಿ ಶಿಪ್ಪಿಗಿಂತ ಮುಂದೆ ಮತ್ತೆ ವಾಪಸ್ ಶಿಪ್ಪಿಗೆ ಹೋಗ್ತಾಯಿದ್ದೀನಿಲ್ಲ. ಇದೆ ನಮ್ಮ ಶಿಪ್ ಹೋಗ್ತಾ ಇರೋದು ಇವತ್ತು. ಈ ಶಿಪ್ಪಲ್ಲಿ ಇವತ್ತು ಹೋಗ್ತಿರೋದು ನಾವು. ನೋಡಿ ಸೀಟ್ಸ್ ಯಾವ ಥರ ಇದೆ. ಶಿಪ್ ಸಖತ್ ಕ್ಲೀನ್ಡ್ ಆಗಿದೆ ಫುಲ್ಲು. ಸೊ ಗೈಸ್ ಪೋರ್ಟ್ ಬಂತು. ಇಲ್ಲಿ ಪೋರ್ಟ್ ಇಳಿಬೇಕೀಗ. ಸೊ ಹಿಂದ್ಗಡೆ ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ಫೋಟೋ ಶೂಟ್ ಮಾಡೋಣ ಅಂತ ಬಂದ್ವಿ. ವ್ಯೂ ನೋಡ್ಕೊಂಬಿಡಿ ಒಂದ್ಸಲ ಯಾವ ಥರ ಇದೆ ವ್ಯೂ ಅಂತಂದೇಳಿ. ಸೊ ಬನ್ನಿ ಈಗ ಹೋಗೋಣ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗಿ ಇಳಿಯೋಣ. ಏರ್ಪೋರ್ಟಿಗೆ ಹೋಗ್ಬೇಕು. ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಟೈಮ್ ಇನ್ನ ಇದೆ ಪ್ಲೇನಿಗೆ, ಏರ್ಪೋರ್ಟಿಗೆ. ಸೊ ಗಾಯ್ಸ್ ಈಗ ನೋಡಿ ಟುಕ್ ಟುಕ್ ಅಂತಾರೆ ಇದನ್ನ. ಇಲ್ಲಿ ಟ್ರೈ ಸೈಕಲ್ಲು ಟುಕ್ ಟುಕ್ ಏನಾದ್ರು ಅಂತಾರೆ ನೋಡಿ. ಬೈಕ್ ಈ ಥರ ಇರುತ್ತೆ. ಇದಕ್ಕೆ ಇದನ್ನ ಈ ಥರ ಕನೆಕ್ಟ್ ಮಾಡ್ಕೊಂಡು ಈ ಥರ ಇರುತ್ತೆ. ಇದರಲ್ಲಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಶಾಕ್ ಆಗಬೇಡಿ, ಇದರಲ್ಲೆಲ್ಲ ಏರ್ಪೋರ್ಟ್ ಹೋಗ್ತೀವಿ ಅಂತಂದ್ರೆ ಹೇಳಿ. ಯು ಎಕ್ಸ್ಪ್ರೆಸ್ಸಲ್ಲಿ ಹೋಗ್ಬೋಯ್ತು. ಯು ಎಕ್ಸ್ಪ್ರೆಸ್ ಅಂದರೆ ಅದೇ ವ್ಯಾನ್ ಟೈಪ್ ಕಾರ್ ಇರುತ್ತಲ್ಲ, ಬಟ್ ಎಲ್ಲ ಫೀಲ್ ಮಾಡ್ಬೇಕಲ್ಲ ಗಾಯ್ಸ್. ಅದಕ್ಕೆ ಇದೇ ನೋಡಿ ನಾವೀಗ ಬಂದಿದ್ದು ಪೋರ್ಟಿಂದ ಏರ್ಪೋರ್ಟಿಗೆ. ಇದರಲ್ಲಿ ಈಗ ಏರ್ಪೋರ್ಟಿಗೆ ಹೋಗೋಣ. ಸೊ ಗೈಸ್ ಈಗ ಇಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಏರ್ಪೋರ್ಟ್ ಅಷ್ಟು ಚಿಕ್ಕಿದೆ, ಪೂರಕ್ಕೂ ಕೂಡ ಜಾಗ ಇಲ್ಲ. ಅಷ್ಟು ಚಿಕ್ಕ ಏರ್ಪೋರ್ಟ್ ಇದು ಐಲ್ಯಾಂಡಲ್ಲಿ, ಬಟ್ ಕ್ಲೀನಾಗಿ ಚೆನ್ನಾಗಿದೆ. ಚಿಕ್ಕದಾದ್ರೂ ಕೂರೋದಕ್ಕೆ ಜಾಗ ಹುಡುಕ್ಬೇಕು. ಇವಾಗ ಸಾರ್ಟ್ ಔಟ್ ಮಾಡೋಣ ಬನ್ನಿ ಏನಾದ್ರು ಒಂದು. ಇನ್ನು ನಮ್ಮ ಫ್ಲೈಟ್ ಯಾವ ಗೇಟ್ ಅಂತ ಹೇಳಿ ಅನೌನ್ಸ್ ಆಗಿಲ್ಲ. ಇನ್ನೂ ಟೈಮ್ ಇದೆ, ಬೇಗನೆ ಬಂದ್ಬಿಟ್ಟು ನಾವು ಇಲ್ಲಿ ಸೆಬು ಅಂತ ನೋಡಿದ್ವಿ. ಆ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿಂದ ಕನೆಕ್ಟಿಂಗ್ ಫ್ಲೈಟು ಆಗಬೇಕು. 4 hours ಇದೆ ಕನೆಕ್ಟಿಂಗ್ ಫ್ಲೈಟು. ಏನು ಮಾಡೋದಪ್ಪ ಅನ್ಸ್ಬಿಟ್ಟಿದೆ. ಈಗ 4 hours ತಗೊಂಡು ಹೊರಗಡೆ ಹೋಗೋಣ ಅಂತ ಅಂದರೆ ಹೊರಗಡೆ ಸರೌಂಡಿಂಗಲ್ಲಿ ಏನಿಲ್ಲ. ಇದು ತುಂಬ ಔಟ್ಸ್ಕಟ್ಸಲ್ಲಿದೆ ಸೆಬು. 4 hours ಹೇಗೆ ಟೈಮ್ ಪಾಸ್ ಮಾಡಬೇಕು ನೋಡಬೇಕು. ಕೈಯಲ್ಲಿ ದುಡ್ಡು ಕೂಡ ಇಲ್ಲ, ಏನನ್ನ ತಿನ್ನೋಣ ಟೈಮ್ ಪಾಸ್ ಮಾಡೋಣ ಅಂದ್ರೂ. ವಾಟ್ರ್ ಕುಡಿಬೇಕು. ಬನ್ನಿ ಅಲ್ಲಿ ನೋಡಿ, ಇಲ್ಲೂ 7-Eleven ಇದೆ. ಹೋಗಿ ಅಲ್ಲಿ ಏನೋ ತಗೊಂಡು ಬರೋಣ. ಚೂರು 4 hours ಟೈಮ್ ಪಾಸ್ ಗೈಸ್. ಈಗ ಫ್ರೈಸ್ ಆರ್ಡರ್ ಮಾಡ್ಕೊಂಡು ಫ್ರೆಂಚ್ ಫ್ರೈಸು. ಬಟ್ ಇದು ತುಂಬ ಫೇಮಸ್ ಇಲ್ಲಿ ಫಿಲಿಪೈನ್ಸಲ್ಲಿ. ಪೊಟೆಟೊ ಫ್ರೈಸ್, ಪೊಟೆಟೊ ಕಾರ್ನರ್ ಅಂತ ಹೇಳಿ ಸಖತ್ ಟೇಸ್ಟಿಯಾಗಿರುತ್ತಿದೆ. ತಿನ್ನಬಾರ್ದು, ಕಂಟ್ರೋಲ್ ಮಾಡ್ತಿದ್ದೆ ತುಂಬ ಅಲ್ಲಿದ್ದಾಗ. ಯಾವಾಗೂ ಭಾಳ ರೇಟಾಗಿ ತಿಂದಿರೋದು ಇದನ್ನೆಲ್ಲ ನಾನು. ಅದು ನಾನು ತೊಗೊಂಡಲ್ಲ, ಬೇರೆಯವ್ರು ತಗೊಂಡೋಗಿ ಚೂರು ಟೇಸ್ಟ್ ಮಾಡ್ತಿದ್ದೆ ಅಷ್ಟೇ. ಬಟ್ ಇವಾಗ ನಾನು ತೊಗೊಂಡಿದ್ದೀನಿ, ಮತ್ತೆ ಬರೋಲ್ಲ ಗೈಸ್ ಇಲ್ಲಿಗೆ ತಿನ್ನೋದಕ್ಕೆ, ಅದಕ್ಕೆ ತಿಂತಾಯಿದ್ದೀನಿ. ಗಾಯ್ಸ್ ಜಸ್ಟ್ ಈ ಥರ ಮ್ಯಾಟರ್ ಆಯಿತು. ಬ್ಯಾಗಿಗೂ ಭಾಳ ಏನಿಲ್ಲ ಅಲ್ಲಿ ಇಟ್ಕೊಂಡಿದ್ರ. ಸೊ ಸೆಕ್ಯೂರಿಟಿ ನಾವು ಬರೋದಕ್ಕೋಸ್ಕರ ಅಂದರೆ ಹೇಳಿ ಆಗ್ಲಿಂದ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಆರಾಮಾಗಿ ಅಲ್ಲಿ ತಿನ್ಕಂತ ಏನೋ ಮೊಬೈಲು ವಾಶ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಬಂದ ನೋಡಿ ಗೈಸ್, ನಾವು ಬ್ಯಾಗು ಸುಮ್ಮನೆ ಏನಂತ ಚಾರ್ಜರ್ ತಗೋಣ ಅಂತ ಬಂದೆ. ಒಂದು ಮಿಕ್ಕಿ ಉಗಿದಾಕಿದ. ಏರ್ಪೋರ್ಟ್ಗಳಲ್ಲಿ ಬ್ಯಾಗ್ ಹಂಗೆ ಇಡಬಾರ್ದು, ಅದು ಇದು ಅಂತಂದೇಳಿ. ಆಮೇಲೆ ಪಾಸ್ಪೋರ್ಟೆಲ್ಲ ಚೆಕ್ ಮಾಡಿ ಸರಿ ಓಕೆ ಸಾರಿ ಸರ್ ಅಂತ ಕೇಳಿ ಸುಮ್ಮನಾದ. ಸೊ ನಾವು ಓಕೆ ನಮ್ಮದು ತಪ್ಪಿತ್ತು ಹೇಳಿ ಸಾರಿ ಹೇಳಿ ಬಂದ್ವಿ. ಸೊ ಇವಾಗ ಬ್ಯಾಗೇಜ್ ಇಡೋಣ ಅಂತೇಳಿ ಸ್ಟೋರೇಜ್ ರೂಮಿಗೆ ಬಂದಿದ್ದೀವಿ ನೋಡಿ ಗೈಸ್. ಅಲ್ಲೂ ಕೂಡ ಬ್ಯಾಗೇಜ್ ಫ್ರೀಯಾಗಿ ಇಟ್ಕೊಂತ ಎಲ್ಲ ಪೇ ಇದೆ, ಇಷ್ಟು ಅವರ್ಸ್ ಇಷ್ಟು ಅಂತಂದೇಳಿ. ಸುಮ್ಮನೆ ಅಷ್ಟೆಲ್ಲ ಕೊಟ್ಟು ಏನಕ್ಕೆ ಇರೋದು ಗೈಸ್. ಒಳಗಡೆ ಚೆಕ್ಕಿನ್ನೇ ಮಾಡ್ತೀವಿ. ಇವಾಗ ಚೆಕ್ಕಿನ್ ಮಾಡ್ಕೊಂಡು ನಮ್ಮ ಅಲ್ಲೇ ಒಳಗಡೆ ಇಟ್ಕೊಂಡು ಕುತ್ಕೊಳ್ಳೋಣ ಬನ್ನಿ ಹೋಗೋಣ. ಸೊ ಗೈಸ್ ಈಗ ಒಳಗಡೆ ಬಂದ್ವಿ, ಚೆಕ್ಕಿನ್ ಮಾಡಿಸ್ಕೊಂಡು ಎಲ್ಲ ಚೆಕ್ಕಿಂಗ್ ಆಯಿತು. ಆ್ಯಂಡ್ ಹೋಗ್ತಾ ಇದ್ದೀವಿ ಈಗ. ಫ್ಲೈಟು ಇನ್ನೊಂದು ಅವರ್ ಇದೆ. ಅವರ್ ಮನೇಲಿ ಹೋಗಿ ರೀಚ್ ಆಗ್ತೀವಿ. ಸೊ ಮಲಗ್ತೀವಿ. ಇನ್ನು ಕೂಡ ಚೆಕ್ಕಿನ್ ಮಾಡಿಸ್ಕೊಂಡಿದ್ದೆ ನೋಡಿ. ನಾನು ಈಗ ಲೇಟಾಗಿ ಹಿಂದ್ಗಡೆಗೆ ಬಂದೆ. ಸ್ಟೈಲ್ ಮಾಡ್ತಾರೆ ಮಗ, ಕ್ಯಾಮ್ರಾ ತೋರಿಸ್ತಿದ್ದಂಗೆ. ಸೊ ಇದು ಏರ್ಪೋರ್ಟ್, ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೆಬು. ಇಲ್ಲಿಗೆ ಆಲ್ರೆಡಿ ಮುಂಚೆ ಕೂಡ ನಾನು ಒಂದ್ಸಲ ಬಂದಿದ್ದೀನಿ. ಸೆಬು ಟ್ರಿಪ್ ಮಾಡಿದ್ವಿ ಇದನ್ನು ಕೂಡ. ಇದು ಕೂಡ ಒಳ್ಳೆ ಪ್ಲೇಸ್, ಸಖತ್ತಾಗಿದೆ. ಸೊ ಗೈಸ್ ಬನ್ನಿ, ಇಷ್ಟೇ ಇವತ್ತಿನ ವ್ಲಾಗು. ಸಣ್ಣದೇ ಆಗಿದೆಯೇನೋ ಅಂತ ಅನ್ಕೊತೀನಿ, ಬಟ್ ಇವತ್ತಿದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಅದು ಮಗು ಅಳ್ತಾ ಇದೆ ನೋಡಿ. ಮಗು ಯಾಕೋ ಪಾಪ ಅಳ್ತಾ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟಾಟಾ, ಗುಡ್ ಬಾಯ್, ಸಿ ಯು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ